ಬಿಬಿಎಂಪಿ ಕಡೆಯಿಂದ ಆದಂತಹ ಕಳಪೆ ಡಾಂಬರೀಕರಣದ ಬಗ್ಗೆ ನಾವು ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಪಬ್ಲಿಕ್ ಟಿವಿಯಿಂದ ಈಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಳಪೆ ಕಾಮಗಾರಿಯ ವಿಚಾರವನ್ನು ಒಪ್ಕೊಂಡಿದ್ದಾರೆ ಬಿಬಿಎಂಪಿಯ ಎಇ ರಂಗನಾಥ್ ಅವರು. ಕಳಪೆ ಅನ್ನೋದು ಗೊತ್ತಾದ ಬಳಿಕ ನಾವು ಕಾಮಗಾರಿಯನ್ನ ನಿಲ್ಲಿಸಿದೀವಿ, ಈಗಿರುವಂತಹ ಡಾಂಬಾರಿನ ಮೇಲೆ ಮತ್ತೊಂದು ಲೇಯರ್ ಹಾಕ್ತೀವಿ ಅಂತ ತಪ್ಪೊಪ್ಕೊಳ್ತಾ ಇದ್ದಾರೆ. ಹೌದು, ನಮ್ಮ ಕಡೆಯಿಂದ ಪ್ರಮಾದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಲ್ಯಾಬ್ ಪರೀಕ್ಷೆಯಲ್ಲಿ ಕಳಪೆ ಅಂತ ಬಂದ್ರೆ ಕ್ರಮ ಕೂಡ ಕೈಗೊಳ್ತೀನಿ ಅಂತಿದ್ದಾರೆ. ಪಬ್ಲಿಕ್ ಟಿವಿಗೆ ಬಿಬಿಎಂಪಿಯ ಎಇ ರಂಗನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟಲ್ಲಿ ನಿನ್ನೆ ಸಂಜೆ ಹಾಕಿದಂತಹ ಡಾಂಬರು ಹೇಗೆ ಕಿತ್ತು ಬರ್ತಾ ಇದೆ ಅನ್ನೋದನ್ನ ನಾವು ವಿಸ್ತೃತವಾಗಿ ವರದಿ ಮಾಡಿದ್ವಿ. ಇಷ್ಟೊಂದು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಯಾಕೆ ಮಾಡ್ತೀರಾ ನೀವು ಅಂತ ಪ್ರಶ್ನೆಯನ್ನು ಕೇಳಿದ್ವಿ. ನಾಮಕೆ ವಸ್ತು ಯಾಕೆ ಮಾಡ್ತೀರಾ ನೀವು ಅಂತ ಕೇಳಿದ್ವಿ. ಒಂದು ರೋಡ್ಗೆ ಒಂದು ಡಾಂಬರ್ ಹಾಕಕ್ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? ಗುತ್ತಿಗೆದಾರರ ಪರವಾಗಿ ವಾರ್ಡ್ ಇಂಜಿನಿಯರ್ಗಳ ನಿಂತ್ಕೊಳ್ಳೋದು ಬಿಟ್ಟು ಬಿಬಿಎಂಪಿ ಪರವಾಗಿ ಕೆಲಸ ಮಾಡೋದಕ್ಕೆ ಏನ್ ದಾಡಿ ಅಂತ ಕೇಳ್ಕೊಂಡು ನಾವು ಅಲ್ಲಿ ವಿಸ್ತೃತವಾದಂತಹ ವರದಿ ಮಾಡಿದ್ವಿ. ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಜೊತೆಗೆ ಇನ್ನೊಂದು ಲೇಯರ್ ಡಾಂಬರ್ ಹಾಕೋದ್ರ ಮೂಲಕ ಗುಣಮಟ್ಟವನ್ನ ಕಾಯ್ದುಕೊಳ್ತೀವಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಎಇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ನಮ್ಮ ಪ್ರಶ್ನೆ ಇಷ್ಟೇ, ವೈಟ್ ಟಾಪಿಂಗ್ ಕಾಮಗಾರಿ ಮಾಡಿದ್ರು ಇದೇ ಕತೆ. ಭಾಸ್ಕರನ್ ರಸ್ತೆಯಲ್ಲಿ ಇತ್ತೀಚೆಗಷ್ಟೇ ಆಗಿತ್ತು, ನಾವು ನೋಡಿದ್ವಿ. ಒಂದು ವರ್ಷದ ಹಿಂದೆ ಮಾಡಿದಂತಹ ಕಾಮಗಾರಿಯಲ್ಲಿ ದೊಡ್ಡ ಗುಂಡಿ ಬಿದ್ದಿತ್ತು. ಈಗ ಇದು ಪ್ರತಿ ಸಲ ಇದೇ ಕತೆ ಅಂದ್ರೆ ಏನರ್ಥ? ಯಾವಾಗ ಸುಧಾರಿಸೋದು? ಇಲ್ಲೇನು ಬೆಂಗಳೂರಿನಲ್ಲಿ ಏನಾದರೂ ಮಳೆ ಬಂತು ಅದಕ್ಕೋಸ್ಕರ ಅಂತ ಹಿಂದೆ ಹೇಳ್ತಾ ಇದ್ರು, ಈಗಂತೂ ಯಾವುದೇ ಮಳೆ ಬರ್ತಾ ಇಲ್ಲ, ಆದ್ರೂ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಕೂಡಿರೋದು ಸ್ಪಷ್ಟವಾಗ್ತಾ ಇದೆ. ಇವರನ್ನೇನಾದ್ರೂ ಕಡಿದ ದುರ್ಗಮ ಪ್ರದೇಶದಲ್ಲಿ ನಾವೇನಾದ್ರೂ ರಸ್ತೆ ಮಾಡಿ ಅಂತ ಹೇಳಿದೀವ? ಇರೋ ರಸ್ತೆಗಳಿಗೆ ಇವ್ರಿಗೆ ನೆಟ್ಟಿಗೆ ಡಾಂಬರೀಕರಣ ಮಾಡಕ್ ಬರ್ತಿಲ್ಲ ಅಂದ್ರೆ ಇನ್ನೇನಕ್ಕೆ ಇವರು ಅನ್ನೋದು ಪ್ರಶ್ನೆ. ಆಫ್ ಮಾಡ್ಕೊಳ್ಳಿ. ನೀವು ಸರ್, ನೀವು ಬಿಬಿಎಂಪಿನ? ಬಿಬಿಎಂಪಿ ಏನು ಅಧಿಕಾರಿ ಸರ್ ನೀವು? ನಾನು ಇಂಜಿನಿಯರು. ಏನು ರಸ್ತೆ ಅಂತಾರೆ ಸರ್ ಇದನ್ನ? ಇದನ್ನ ಇದು ಡಾಂಬರ್ ರಸ್ತೆ. ಡಾಂಬರ್ ಎಲ್ಲ ಕಿತ್ತು ಬರ್ತಿದ್ಯಲ್ಲ ಈಗ ಒಂದು ನಿಮಿಷ ಅಲ್ಲ ಸರ್? ಈಗ ಕಿತ್ತು ಬರ್ತಾ ಇದೆ. ಜನನೇ ಹೇಳ್ತಿದ್ರಂತೆ ನಿಮ್ಗೆ ಕಳಪೆ ಇದು ಸರಿ ಮಾಡ್ತಿಲ್ಲ ನೀವು ಅಂತ ನೆನ್ನೆನೆ. ಇಲ್ಲ ಕೆಲಸ ಇಲ್ಲಿ ಮಾಡ್ತಾ ಇದೀವಿ, ಇನ್ನು ಸ್ಟಾರ್ಟ್ ಮಾಡಿಸಿದೀವಿ, ಅದಕ್ಕೆ ಕೆಲಸ ನಿಲ್ಲಿಸಿ ಎಲ್ಲ ಚೆಕ್ ಮಾಡಿಸ್ತಾ ಇದೀವಿ. ಈಗ ಎಲ್ಲ ಎದ್ದು ಬರ್ತಿದ್ಯಲ್ಲ ಸರ್ ಆಗ್ಲೇ? ಇಲ್ಲ ಇವಾಗ ಎಲ್ಲ ಇನ್ನೊಂದ್ಸರಿ ಎಲ್ಲ ಮಾಡ್ತಾ ಇದೀವಿ, ಈಗ ನೋಡ್ತಾ ಇದೀವಿ. ಇನ್ನೊಂದ್ಸಲಿ ಪಬ್ಲಿಕ್ ಟಿವಿ ಬಂದ್ರೆ ಇನ್ನೊಂದ್ಸಲಿ ಮಾಡಲ್ಲ. ಆ ತರ ಕೇಳಿದಾಗ ನಮಗೆ ಗೊತ್ತ. ಇಲ್ಲ ಚೆಕ್ ಮಾಡಿಸ್ತಾ ಇದೀವಿ, ಈಗ ನೋಡ್ತಾ ಇದೀವಿ. ಈಗ ಈ ಕೆಲಸ ಏನು ಮುಗ್ದಿಲ್ಲ. ನೆನ್ನೆ ಇದನ್ನ ಈ ತರದೊಂದು ರಸ್ತೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಾರ ನೀವೇನಾ? ಯಾರು ತೋರಿಸ್ಕೊಟ್ಟಿಲ್ಲ ಸರ್. ಯಾರು ತೋರಿಸ್ಕೊಟ್ಟಿಲ್ಲ. ಹೆಸರು ಸರ್? ರಂಗನಾಥ್ ಅಂತ ಹೇಳಿ ಸರ್. ಯಾರು ತೋರಿಸ್ಕೊಟ್ಟಿಲ್ಲ. ಇದು ನೆನ್ನೆ ಸ್ಟಾರ್ಟ್ ಮಾಡಿದ್ವಿ, ಇದು ಪ್ರಾಬ್ಲಮ್ ಇದ್ದದ್ದು ನೆನ್ನೆ ಮಧ್ಯಾಹ್ನ ಕೆಲಸ ನಿಲ್ಸಿದ್ವಿ. ಈಗ ಚೆಕ್ ಮಾಡಿಸ್ಬಿಟ್ಟು ಸರಿ ಇಲ್ಲ ಅಂದ್ರೆ ಇನ್ನೊಂದು ಲೇಯರ್ ಹಾಕ್ಸ್ತೀವಿ, ಸರಿ ಇದ್ರೆ ಮಾತ್ರ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. ನಿನ್ನೆ ರಾತ್ರಿ ಯಾಕೆ ಶುರು ಮಾಡಿದ್ರಿ? ಮತ್ತೆ ನೆನ್ನೆ ರಾತ್ರಿ ಅಲ್ಲ, ನೆನ್ನೆ ಬೆಳಗ್ಗೆ ಶುರು ಮಾಡಿದ್ದು, ಮಧ್ಯಾಹ್ನ ಸ್ಟಾಪ್ ಮಾಡಿಸ್ಬಿಟ್ವಿ. ಯಾಕೆ ಸ್ಟಾಪ್ ಮಾಡಿಸಿದ್ರಿ? ಕೆಲಸ ಇದು ನಮಗೆ ಡೌಟ್ ಇತ್ತು, ಹಂಗಾಗಿ ಸ್ಟಾಪ್ ಮಾಡಿಸಿದ್ವಿ. ಇದು ಯಾರು ತಪ್ಪಾರ್ದು? ಈಗ ಯಾವುದು ಕಳಪೆ ಕಾಮಗಾರಿ? ಇದು ಕಳಪೆ ಕಾಮಗಾರಿ ಅಂದ್ರೆ ಈಗ ಕಾಂಟ್ರಾಕ್ಟರ್ದು ಇರ್ತದೆ, ಇಲ್ಲಿ ನಾವು ಚೆಕ್ ಮಾಡ್ಕೊಬೇಕಾಯ್ತು, ಅದಕ್ಕೆ ಚೆಕಿಂಗ್ ಕರ್ಸಿದ್ದೀನಿ. ಈಗ ನಿಮ್ದು ತಪ್ಪಂಗಾದ್ರೆ? ಯಾರ್ದು? ನಮ್ದು ತಪ್ಪು ಅಂದ್ರೆ ನೋಡ್ತಾ ಇದ್ದೀವಿ, ಕೆಲಸ ಸ್ಟಾಪ್ ನೀವಲ್ವಾ ನೋಡ್ಬೇಕು, ಮಿಕ್ಸಿಂಗ್ ಸರಿಯಾಗಿದ್ಯಾ, ಸ್ಪಾಟ್ ಅಲ್ಲಿ ಇರ್ಬೇಕು. ಹೌದು, ಈಗ ಅವೆಲ್ಲ ಬಿಟ್ಬಿಟ್ಟು ಈಗ ಎಲ್ಲ ಎದ್ದೇಳ್ತಿದೆ. ನೆನ್ನೆ 2 ಲೋಡ್ ಹಾಕ್ಸಿದೀವಿ ಸರ್, ನೆನ್ನೆ 2 ಲೋಡ್ ಹಾಕ್ಸಿದೀವಿ. ಡೌಟ್ ಇದ್ದಕ್ಕೆ ಕೆಲಸ ನಿಲ್ಸಿದೀವಿ. ಈಗ ಕೆಲಸ ಟೆಸ್ಟ್ ಮಾಡಿಸಿ ಒಂದ್ಸಲಿ ಸರಿ ಇಲ್ಲ ಅಂದ್ರೆ 10 ಸಲ ಹಾಕ್ಬೋದು ಬೇಕಿದ್ರೆ. ಆ ತರ ಪ್ರಶ್ನೆ ಅಲ್ಲ, ಆ ತರ ಅಲ್ಲ ನಾನು ಹೇಳಿದ್ದು. ಕೆಲಸ ನೋಡಿ ಬನ್ನಿ, ಅದು ಈಗ ನಾವು ಬೆಳಿಗ್ಗೆನೆ ಬಂದು ಅದೆಲ್ಲ ಮಾಡಿದೀವಿ ಸರ್. ನೆನ್ನೆ ಡೌಟ್ ಇದ್ದಕ್ಕೆ ಕೆಲಸ ಸ್ಟಾಪ್ ಮಾಡಿಸಿದೀವಿ. ಈಗ ಅದನ್ನ ಚೆಕ್ ಮಾಡಿಸ್ಬಿಟ್ಟು ಲ್ಯಾಬಲ್ಲಿ ಚೆಕ್ ಮಾಡಿಸ್ತಾ ಇದೀವಿ. ಚೆಕ್ ಮಾಡಿಸಿ ಸರಿ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಹಾಕ್ಸ್ತೀವಿ. ಯಾರು ಸರ್ ಕಾಂಟ್ರಾಕ್ಟರ್? ಯಾರು? ಪುಟ್ಟರಾಜು ಅಂತ. ಈ ಮೊದಲೆಲ್ಲ ರಸ್ತೆಗಳು ಮಾಡಿದ್ದಾರೆ, ಡಾಂಬರೀಕರಣ ಮಾಡಿದ್ದಾರೆ. ಇದೇ ತರದ ಎಲ್ಲೆಲ್ಲಿ ಮಾಡಿದ್ದಾರೆ? ಅಲ್ಲ, ಎಲ್ಲೆಲ್ಲಿ ಮಾಡಿದ್ರೆ ಗೊತ್ತಿಲ್ಲ ನನಗೆ, ನಮ್ಮಲ್ಲಿ ಮಾಡ್ತಿದ್ದು ಒಂದೇ ಕೆಲಸ. ಕೇಳಿಸ್ಕೊಳ್ತಾ ಇದ್ರಿ, ಎಇ ಬಹಳ ಸ್ಪಷ್ಟವಾಗಿ ಗುತ್ತಿಗೆದಾರರ ರಕ್ಷಣೆಗೆ ಕಟಿಬದ್ಧರಾಗಿ ನಿಂತಂತೆ ಕಾಣಿಸ್ತಾ ಇದೆ. ಜಾರ್ಕೊಳ್ತಾ ಇದ್ರು ಪ್ರತಿ ಪ್ರಶ್ನೆಗೂ. ನಮ್ಮ ಪ್ರತಿನಿಧಿ ಏನೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಜಾರ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ತಪ್ಪಾಗಿರೋದನ್ನು ಒಪ್ಕೊಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ಒಂದು ಡಾಂಬರೀಕರಣದ ಮಿಕ್ಸಿಂಗ್ ಟೈಮ್ನಲ್ಲಿ ಯಾಕೆ ಇರಲಿಲ್ಲ ಅಲ್ಲಿ ಕ್ವಾಲಿಟಿ ಚೆಕಿಂಗ್ ಆಫೀಸರು? ಏನ್ ಮಾಡ್ತಾ ಇದ್ರು ಅವರು? ನಿದ್ದೆ ಮಾಡ್ತಾ ಇದ್ರಾ? ಪ್ರಶ್ನೆ ಇದೆ.